ಮಕ್ಕಳು, ನಿಮ್ಮ ತಂದೆ ಕೂಡ ಸ್ವಾತಂತ್ರ್ಯ ಹೋರಾಟಗಾರರು, ಉಮಾಶ್ರೀ ಅವರ ತಂದೆ ಕೂಡ ಅಪ್ಪಟ ಸ್ವಾತಂತ್ರ್ಯ ಹೋರಾಟಗಾರರ ಮಕ್ಕಳನ್ನು ಈ ಸದನದ ಸಭಾಪತಿ ಮತ್ತು ಉಪಸಭಾಪತಿಗಳಾಗಿ ನೇಮಿಸುವ ಮೂಲಕ ಪ್ರಜಾಪ್ರಭುತ್ವದ ಒಂದು ಆಶಯಕ್ಕೆ ಒಂದು ಅಡಿಪಾಯ ಹಾಕಿದ್ದಾರೆ. ನಾನು ನೋಡ್ತಾ ಇದ್ದೆ, ಶಾಸಕಾಂಗ, ಕಾರ್ಯಾಂಗ, ಪತ್ರಿಕಾ ರಂಗ ಈ ಮೂರಲ್ಲೂ ಕೂಡ ಮಹಿಳೆಯರ ಸಂಖ್ಯೆ ಕಡಿಮೆ ಇದೆ. ಏನು ರಾಜೀವ್ ಗಾಂಧಿ ತಂದಂಥ ಪಂಚಾಯತ್ ರಾಜ್ ತಿದ್ದುಪಡಿ ಪ್ರಕಾರ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಅಧಿಕಾರ ಕೇಂದ್ರೀಕರಣ ಆಗಿದೆ. 33% ಮೀಸಲಾತಿಯನ್ನು ರಾಜೀವ್ ಗಾಂಧಿಯವರು, ಒಂದು ಪ್ರಧಾನಮಂತ್ರಿಗಳ ರಾಜೀವ್ ಗಾಂಧಿಯವರು ಮೀಸಲಾತಿಯನ್ನು ಕೊಡೋದ್ರ ಮೂಲಕ ಕಾರ್ಪೊರೇಷನ್, ನಗರ ಪಾಲಿಕೆ, ನಗರಸಭೆ, ಪುರಸಭೆ, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ಗಳಲ್ಲಿ 33% ರಿಸರ್ವೇಷನ್ ಮಹಿಳೆಯರು ಕೊಟ್ಟಿದ್ದಾರೆ. ಅದೇ ರೀತಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್, ಲೋಕಸಭೆ, ರಾಜ್ಯಸಭೆಯಲ್ಲೂ ಕೂಡ 50% ಮೀಸಲಾತಿಯನ್ನು ಮಹಿಳೆಯರಿಗೆ ಮೀಸಲಾತಿಯನ್ನು ನೀಡುವುದರ ಮೂಲಕ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳನ್ನು ಗಟ್ಟಿಗೊಳಿಸಬೇಕಾಗಿದೆ. ಇದು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮಂಡಲ ಆಯೋಗದ ವರದಿ ಪ್ರಕಾರ ವಿ ಪಿ ಸಿಂಗ್ ಅವರು ಜಾರಿ ತಂದಂಥ ಮಂಡಲ ಆಯೋಗದ ವರದಿಯಿಂದ 27% ಮೀಸಲಾತಿದೆ. ಅದನ್ನು 74% ಹೆಚ್ಚಿಸುವ ಮೂಲಕ ಬಹುಜನರ ಸಮಾಜವನ್ನು ಗೌರವಿಸಬೇಕಾಗಿದೆ. ಈ ನಾನಾದರೂ ಹೇಳೋಕ್ಕೆ ಇಷ್ಟಪಡ್ತೇನೆ, ಉಮಾಶ್ರೀ ಅವರು ಬೆಂಕಿಯಲ್ಲಿ ಅರಳಿದ ಹೂವು, ನೀವು ಕೂಡ ಬೆಂಕಿಯಲ್ಲಿ ಅರಳಿದ ಹೂವೇ. ನೀವಿಬ್ಬರೂ ಕೂಡ ಈ ಒಂದು ಸದನದ ಸಭಾಪತಿ ಉಪಸಭಾಪತಿಗಳಾಗಿರೋದು. ಉಮಾಶ್ರೀ ಅವರಿಗೆ ಅವಿರೋಧ ಆಯ್ಕೆ ಆಯಿತು, ನಿಮಗೂ ಕೂಡ ಅವಿರೋಧ ಆಯ್ಕೆ ಆಗಿದ್ದರೆ ನಾನು ಭಾಳ ಸಂತೋಷ ಪಡ್ತಿದ್ದೆ. ಅವತ್ತು ನಾನು ನಜೀರ್ ಸಾಬ್ರನ್ನ ನೆನೆಸ್ಕೊಳ್ತೇನೆ. ಯಾಕೆಂದರೆ ನಜೀರ್ ಸಾಬು ಇವತ್ತು ಕೂಡ ನೀರ್ ಸಾಬ್ ಅಂತ ಒಂದು ತನ್ನದೇ ಆದ ಛಾಪನ್ನು ಮೂಡಿಸಿ ಕರ್ನಾಟಕ ರಾಜ್ಯದ ಎಲ್ಲ ಜನರ ಮನಸ್ಸಿನಲ್ಲಿ ಶಾಶ್ವತ ಉಳಿದಿದ್ದಾರೆ. ಅದೇ ರೀತಿ ನೀವು ಕೂಡ ನಜೀರ್ ಸಾಬ್ರು ಆಗಬೇಕು. ಈ ಒಂದು ರಾಜ್ಯದ ಒಂದು ವಿಧಾನ ಪರಿಷತ್ತಿನ ಸಭಾ ನಡವಳಿಕೆಗಳನ್ನು ನೀವು ಅತ್ಯಂತ ಘನತೆಯಿಂದ, ಅತ್ಯಂತ ಪ್ರಬುದ್ಧತೆಯಿಂದ ಈ ರಾಷ್ಟ್ರಕ್ಕೆ ಮಾದರಿ ಆಗ್ತಕ್ಕಂಥ ಒಂದು ಸದನವಾಗಿ ರೂಪಿಸಬೇಕು ಅಂತೇಳಿ ನನಗೆ ಅವಕಾಶ ಕೊಟ್ಟಿದ್ದಾಗ ನಿಮ್ಮೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ.